ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಗರಿಗರಿಯಾಗಿ ರುಚಿಕರ ಆರೋಗ್ಯಕರವಾಗಿರೋ ಅಂಥ ಬೆಳಗ್ಗೆ ತಿಂಡಿ ಮಾಡೋದು ಕೂಡ ತುಂಬಾ ಸುಲಭ. ಟ್ರೈ ಮಾಡಿ ನೋಡಿ. ಇದು ನೆನೆಸಿಟ್ಕೊಂಡಿರೋ ಹೆಸರುಬೇಳೆ ಸುಮಾರು ಒಂದು 1/4 kg ಅಷ್ಟು ಹೇಳಿರೋ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ಇಬ್ಬರಿಗೆ ಒಂದೊತ್ತಿಗೆ ಸಾಕಾಗುತ್ತೆ. ಹೆಸರುಬೇಳೆ ಬೇಗ ನೆಂದೋಗುತ್ತೆ. ಅರ್ಧ ಗಂಟೆ ನೆನೆಸ್ಕೊಂಡ್ರೆ ಸಾಕಾಗುತ್ತೆ. ನೆನೆ ಹಾಕಲಿಕ್ಕೆ ತುಂಬಾ ಜಾಸ್ತಿ ನೀರು ಹಾಕಿ ನೆನೆ ಹಾಕಿದರೆ ಎಕ್ಸ್ಟ್ರಾ ನೀರನ್ನ ತೆಗೆದುಬಿಡಬೇಕು. ರುಬ್ಬಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ನೀರನ್ನ ಹಾಕ್ಕೊಂಡ್ರೆ ಸಾಕಾಗತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಹಸಿರು ಮೆಣಸಿನ್ಕಾಯಿ 2, ಒಣಮೆಣಸಿನ್ಕಾಯಿನ ಕೂಡ ಉಪಯೋಗ ಮಾಡ್ಬೋದು. ಇದು ಬೇಯಿಸಿಟ್ಕೊಂಡಿರೋ ಬಾಳೆಕಾಯಿ 2 ಸಣ್ಣ ಬಾಳೆಕಾಯಿನ ಉಪಯೋಗ ಮಾಡ್ತಾಯಿದ್ದೀನಿ. ಕುಕ್ಕರಲ್ಲಿ 1 ಸೀಟಿನ ಕೂಗಿಸ್ಕೊಂಡಿದ್ದೆ. ಸಿಪ್ಪೆ ಸಹಿತವಾಗಿ ಕೂಡ ಉಪಯೋಗ ಮಾಡ್ಬೋದು ಅಥವಾ ಸಿಪ್ಪೆನ ತೆಗೆದು ಕೂಡ ಉಪಯೋಗ ಮಾಡ್ಬೋದು. ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ರುಬ್ಕೊಂಡಿದ್ದಾಗಿದೆ. ಬೇರೆ ಬಟ್ಲಿಗೆ ಅಥವಾ ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ. ಮಿಕ್ಕಿರೋ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ. ಕ್ಯಾರೆಟ್ ತುರಿ ಸಣ್ಣ ಬಟ್ಲಲ್ಲಿ 1 ಬಟ್ಲಷ್ಟು. ಇದು ತುರಿದಿಟ್ಕೊಂಡಿರೋ ನೋಲ್ಕೋಲು. ಇದಕ್ಕೆ ಬದಲಾಗಿ ಸೀಮೆ ಬದನೆಕಾಯಿ, ಸೌತೆಕಾಯಿ ಅದನ್ನೆಲ್ಲ ಉಪಯೋಗ ಮಾಡ್ಬೋದು. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ 2 ದೊಡ್ಡ ಈರುಳ್ಳಿ, ಕೊತ್ತಂಬರಿ ಸೊಪ್ಪು 1 ಹಿಡಿಯಷ್ಟು. ಉಪ್ಪನ್ನ ರುಬ್ಬಕ್ಕೆ ಹಾಕ್ಕೊಂಡಿದ್ವಿ, ಅಷ್ಟೇ ಸಾಕಾಗುತ್ತೆ. ಮತ್ತೊಮ್ಮೆ ಉಪ್ಪು ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ. ಚೆನ್ನಾಗಿ ಕಲಿಸ್ಕೋಬೇಕು. ಹಿಟ್ಟನ್ನ ಹುಳಿ ಬರೆಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ, ತಕ್ಷಣವೇ ಮಾಡ್ಕೋಬೋದು. ಹಿಟ್ಟು ರೆಡಿಯಾಗಿದೆ. ನಾನು ಪ್ಯಾನಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಹೆಂಚು ಮೇಲೆ ಅಥವಾ ತವಾ ಮೇಲೆ ಕೂಡ ಮಾಡ್ಕೋಬೋದು. ಸ್ವಲ್ಪ ಎಣ್ಣೆ, ಇದೆಲ್ಲ ಎಕ್ಸ್ಟ್ರಾ ಸ್ಟೆಪ್ಪುಗಳು. ಸ್ವಲ್ಪ ಜಾಸ್ತಿನೇ ರುಚಿಕರವಾಗಿ ಬರಲಿ ಅಂತ ಇದೆಲ್ಲ ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ. ಪ್ಲೇನಾಗಿ ದೋಸೆ ಥರ ಕೂಡ ಮಾಡ್ಕೋಬೋದು. ಸಾಸಿವೆ ಮತ್ತು ಬಿಳಿ ಎಳ್ಳು, ಕರಿ ಎಳ್ಳನ್ನು ಕೂಡ ಉಪಯೋಗ ಮಾಡ್ಬೋದು. ಕರಿಬೇವಿನ ಸೊಪ್ಪು, 1 1.5 ಸೌಟಷ್ಟು ಹಿಟ್ಟು. ಇದನ್ನು ಸ್ವಲ್ಪ ದಪ್ಪ ಮಾಡ್ಕೋಬೇಕಾಗುತ್ತೆ. ತುಂಬಾ ಜಾಸ್ತಿ ತರಕಾರಿಗಳನ್ನ ಉಪಯೋಗ ಮಾಡಿದ್ದೀವಲ್ಲ, ಅದಕ್ಕೋಸ್ಕರ ಮುಚ್ಚಿಡಬೇಕು. ಒಂದು ಕಡೆ ಚೆನ್ನಾಗಿ ಕೆಂಪಾಗಿ ಬೆಂದ ಮೇಲೆ ತಿರುವಾಕೋಬೇಕು. 2 ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಈಗಿದಾಗಿದೆ. ಮಿಕ್ಕಿರೋ ಹಿಟ್ಟಿಗೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ. ಇದಕ್ಕೆ ಸೈಡ್ ಡಿಶ್ ಅವಶ್ಯಕತೆ ಇಲ್ಲ. ಚಟ್ನಿ ಬೇಕಂತ ಏನಿಲ್ಲ. ಚಟ್ನಿ ಪುಡಿ ಇದ್ದರೆ ಸಾಕಾಗುತ್ತೆ, ಅಥವಾ ಚಟ್ನಿ ಪುಡಿ ಕೂಡ ಬೇಡ, ಹಾಗೆ ಕೂಡ ತಿನ್ಬೋದು. ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.